ಸ್ನೇಹಿತರೆ, ಬಚತ್ ಆಪ್ ನ ಒಂದು ಎಫ್.ಡಿ ರಿಟರ್ನ್ಸ್ ಫಂಡ್ ನಲ್ಲಿ ಯಾವ ರೀತಿ ನಾವು ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಹಣವನ್ನ ಇನ್ವೆಸ್ಟ್ ಮಾಡಬಹುದು, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಬಚತ್ ಆಪ್ ನಲ್ಲಿ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಬಚತ್ ಆಪ್ ನಲ್ಲಿ ನೀವು ಇದುವರೆಗೂ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅಕೌಂಟ್ ಅನ್ನ ಮೊದಲು ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಾವು ಅಲ್ಲಿ ಡೆಪಾಸಿಟ್ ನ ಯಾವ ರೀತಿ ಎಫ್ ಡಿ ರಿಟರ್ನ್ಸ್ ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಏನು ಎಫ್ ಡಿ ಇಟ್ಟಿರ್ತೀವಿ ಆ ರಿಟರ್ನ್ಸ್ ನಮಗೆ ಆ ಒಂದು ಆಪ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಸಿಗುತ್ತೆ. ಆ ಒಂದು ಎಫ್ ಡಿ ರಿಟರ್ನ್ಸ್ ನಲ್ಲಿ ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ನಾವು ಈ ಒಂದು ವಿಡಿಯೋನ ಕೇವಲ ನಿಮ್ಮ ಒಂದು ನಾಲೆಜ್ ಪರ್ಪಸ್ ಗಾಗಿ ಮಾಡ್ತಾ ಇದೀವಿ. ಆ ಒಂದು ಆಪ್ ಕಡೆಯಿಂದ ನಾವು ಯಾವುದೇ ರೀತಿಯಲ್ಲಿ ದುಡ್ಡು ತಗೊಂಡಿಲ್ಲ ಮತ್ತು ಪ್ರಮೋಷನ್ ಮಾಡ್ತಾ ಇಲ್ಲ. ಕೇವಲ ನಾಲೆಜ್ ಪರ್ಪಸ್ ಗಾಗಿ ಈ ವಿಡಿಯೋನ ಮಾಡ್ತಾ ಇದೀವಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಬಚತ್ ಆಪ್ ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾವು ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಎಷ್ಟು ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬಹುದು, ಏನೇನು ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಬಚತ್ ಆಪ್ ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಒಂದು ಈ ರೀತಿ ನಾವು ಓಪನ್ ಮಾಡಿದ ತಕ್ಷಣದಲ್ಲಿ ನೋ ಲಾಕ್ಡ್ ಇನ್ ಎಫ್ ಡಿ ಲೈಕ್ ರಿಟರ್ನ್ಸ್ ಅಂತ ಈ ರೀತಿ ಮೇಲ್ಗಡೆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಅವರ ಒಂದು ಎಫ್ ಡಿ ಫಂಡ್ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇಲ್ಲಿಂದಾನೇ ನೇರವಾಗಿ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಡೈಲಿ, ಮಂತ್ಲಿ ಅಥವಾ ಒನ್ ಟೈಮ್ ಅಂತ ನಾವು ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ನೋ ಲಾಕ್ ಇನ್ ಮತ್ತೆ ಎಫ್ ಡಿ ಲೈಕ್ ರಿಟರ್ನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ, ICICI ಕಡೆಯಿಂದ ಇದು. ನಂತರದಲ್ಲಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಒನ್ ಟೈಮ್ ಕೂಡ ಇನ್ವೆಸ್ಟ್ ಮಾಡ್ಬೋದು. ಒಂದೇ ಸಾರಿ ಒಂದು ನಿಮ್ಮ ಅಮೌಂಟ್ ಎಷ್ಟಿದೆ ಅಷ್ಟು ಹಾಕಿ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ ನೀವು 200 ರೂಪಾಯಿನ ಮಾಡಬಹುದು. ನಂತರದಲ್ಲಿ ನೀವು SIP ಅಂದ್ರೆ ಪ್ರತಿ ತಿಂಗಳು ಅಥವಾ ಪ್ರತಿ ವಾರನೂ ಅಥವಾ ಪ್ರತಿ ದಿನ ಡೈಲಿನೂ ಕೂಡ ನೀವು ಮಾಡಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು SIP ಇಲ್ಲಿ ಮಂತ್ಲಿ ಅಂತ ಇದೆ. ಮಂತ್ಲಿ ನೀವು ನೋಡ್ಬೋದು ಮಿನಿಮಮ್ 499 ರೂಪಾಯಿನ ನೀವು SIP ಮಾಡಬಹುದು. ಡೈಲಿ ಅಂತ ಬರ್ತಾ ಇದೆ ನೋಡ್ಬೋದು. ಡೈಲಿನೂ ಕೂಡ ನೀವು ಮಂತ್ಲಿ 499 ಡೈಲಿ ಮಿನಿಮಮ್ 100 ರುಪೀಸ್ನ ಮಾಡಬೇಕಾಗುತ್ತೆ. ಅಥವಾ ವೀಕ್ಲಿ ನೀವು ಮಾಡಿದ್ರೆ ಮಿನಿಮಮ್ ಎಷ್ಟಿರುತ್ತೆ ಅಂತ ಹೇಳ್ತೀನಿ ನೋಡಿ. ವೀಕ್ಲಿ ನೀವು ಮಾಡಿದ್ರೆ ಮಿನಿಮಮ್ 199 ರುಪೀಸ್ ಇರುತ್ತೆ. ಅಂದ್ರೆ 200 ರೂಪಾಯಿ, 199 ರೂಪಾಯಿನ ನೀವು ಮಿನಿಮಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾನು ಒನ್ ಟೈಮ್ ನಲ್ಲಿ ಹೋಗ್ಬಿಟ್ಟು ನಿಮಗೆ ಇನ್ವೆಸ್ಟ್ ಮಾಡಿ ತೋರಿಸ್ತೀನಿ. ನೀವು ಬೇಕಾದ್ರೆ ಡೈಲಿ ಅಥವಾ ಮಂತ್ಲಿ ಅಥವಾ ವೀಕ್ಲಿನಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ನಾನು ಒನ್ ಟೈಮ್ ನಲ್ಲಿ ಮಿನಿಮಮ್ 200 ರೂಪಾಯಿ ಇದೆ, ಅದಕ್ಕಾಗಿ ನಾನು 200 ರೂಪಾಯಿನ ಇನ್ವೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರಬಹುದು, ಒನ್ ಟೈಮ್ ನಲ್ಲಿ ಮಿನಿಮಮ್ 200 ರೂಪಾಯಿನ ಹಾಕಿ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ತೀನಿ. ನಾನು ನನ್ನ ಅಕೌಂಟ್ ಅನ್ನ ಆಲ್ರೆಡಿ ಆಡ್ ಮಾಡಿದ್ದೀನಿ ಸ್ನೇಹಿತರೆ, ಅದಕ್ಕಾಗಿ ಇಲ್ಲಿ ನೇರವಾಗಿ ನನ್ನ ಅಕೌಂಟ್ ಅನ್ನ ಅದು UPI ಅಂತ ತೋರಿಸ್ತಾ ಇದೆ. ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ಪೇ ಆಪ್ನ ಇದು ತೋರಿಸ್ತಾ ಇದೆ, ಅಥವಾ ಗೂಗಲ್ ಪೇ ಯಾವುದೇ ಒಂದು ಆ್ಯಪ್ ಮೂಲಕ ನೀವು ಪೇಮೆಂಟ್ ಮಾಡಬಹುದು. ಅಥವಾ ಮೇಲ್ಗಡೆ ನಮ್ಮದೇ ಬ್ಯಾಂಕ್ ಅಕೌಂಟ್ನಿಂದನೂ ಕೂಡ ನೀವು ಪೇಮೆಂಟ್ ಮಾಡಬಹುದು. ನಾವೇನು ಆ್ಯಡ್ ಮಾಡಿರ್ತೀವಿ ಅದೇ ಅಕೌಂಟ್ ಮೂಲಕನೂ ಕೂಡ ನಾವು ಪೇಮೆಂಟನ್ನು ಮಾಡಬಹುದು. ಇಲ್ಲಿ ನೋಡಿ, ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಫೋನ್ ಪೇ ಇಲ್ಲಿ ಓಪನ್ ಆಗುತ್ತೆ. ಈ ರೀತಿ ನೋಡ್ಬೋದು ಫೋನ್ ಪೇ ಕಡೆಯಿಂದ. ಫೋನ್ ಪೇನಲ್ಲಿ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ಗಳು ಕೂಡ ಇಲ್ಲಿ ತೋರಿಸುತ್ತೆ. ನೀವು ಯಾವುದಾದ್ರೂ ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ಅಮೌಂಟನ್ನು ಹಾಕಿ ನೀವು UPI ಪಿನ್ನನ್ನು ಹಾಕಿ ಪೇಮೆಂಟನ್ನು ಮಾಡಿದರೆ ನಿಮ್ಮ ಹಣ ಅನ್ನೋದು ಇಲ್ಲಿ ಬಚತ್ ಆ್ಯಪ್ನ FD ನಲ್ಲಿ ಹೋಗಿ ಕ್ರೆಡಿಟ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಒಂದು 10 ರಿಂದ 15 ಸೆಕೆಂಡ್ ವೇಟ್ ಮಾಡಿದ ನಂತರದಲ್ಲಿ ಅಲ್ಲಿ ಪೇಮೆಂಟ್ ಅನ್ನೋದು ಸಕ್ಸಸ್ ಅಂತ ತೋರಿಸುತ್ತೆ. ಈ ರೀತಿ ನೋಡ್ಬೋದು, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಬಂದ ನಂತರದಲ್ಲಿ ನಾವು ನಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನ ಅದು ಎಲ್ಲಿ ತೋರಿಸುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ವೇಟ್ ಮಾಡೋಣ, ಓಪನ್ ಆಗ್ತಾ ಇದೆ. ಈ ರೀತಿ ನೋಡ್ಬೋದು, ನಾನು ಹಾಕಿರೋಂಥ ಇಲ್ಲಿ ಫಂಡ್ ಅನ್ನೋದು 200 ರೂಪಾಯಿ ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಅಂದರೆ ಇನ್ನೂ ಕೂಡ ಸಕ್ಸಸ್ ಆಗಿಲ್ಲ. ಇವತ್ತು ಒಂದು ವರ್ಕಿಂಗ್ ಡೇನಲ್ಲಿ ಅದು ಸಕ್ಸಸ್ ಆಗುತ್ತೆ. ಇಲ್ಲಿ ನೋಡಿ, ಬೈ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. 100 ರೂಪಾಯಿ ಬೇರೆ ಬೇರೆ ಫಂಡಲ್ಲಿ ಇದು UTI ಲಿಕ್ವಿಡ್ ಫಂಡು, ನಂತರದಲ್ಲಿ ICICI ಲಿಕ್ವಿಡ್ ಫಂಡ್ನಲ್ಲಿ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಆಗಿದೆ. ನೋಡ್ತಾ ಇರ್ಬೋದು, ಪೇಮೆಂಟ್ ಕನ್ಫರ್ಮ್ಡ್, ಆರ್ಡರ್ ಪ್ಲೇಸ್ಡ್ ವಿತ್ AMC ಅಂತ ಬರ್ತಾ ಇದೆ. ಅಂದರೆ ಇವತ್ತು ಸಂಜೆ ಒಳಗಡೆ ನಾನು ಬೆಳಿಗ್ಗೆ ನಾನು ಇದನ್ನ ಆರ್ಡರ್ ಮಾಡಿದ್ದೀನಿ. ನಂತರದಲ್ಲಿ ಸಂಜೆ ಒಳಗಡೆ ಅದು ಸಕ್ಸಸ್ ಆಗುತ್ತೆ. ಇನ್ನೂ ಕೂಡ ಅಂಡರ್ ಪ್ರೊಸೆಸ್ನಲ್ಲಿದೆ. ನಂತರದಲ್ಲಿ ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಹೋಮ್ ಪೇಜ್ನಲ್ಲಿ ನಾನು ಇನ್ವೆಸ್ಟ್ ಮಾಡಿರುವಂಥ ಹಣವನ್ನು ಮುಂದ್ಗಡೆ ತೋರಿಸ್ತಾ ಇದೆ. ಅದಕ್ಕೆ ಬಂದಿರುವಂಥ ರಿಟರ್ನ್ಸ್ ಕೂಡ ಇಲ್ಲೇ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಏನು 00 ಬರ್ತಾ ಇದೆ, ಇದರಲ್ಲಿ ಹಣ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸುತ್ತೆ. ವಿಡ್ರಾ ಮಾಡುವಂಥ ಆಪ್ಷನ್ ಕೂಡ ಇಲ್ಲೇ ಇದೆ ಸ್ನೇಹಿತರೆ. ಡಿಪಾಸಿಟ್ ಮೋರ್ ಅಂತಲೂ ಕೂಡ ಇದೆ. ಈ ರೀತಿ ನೀವು ಆ ಒಂದು ಬಚತ್ ಆ್ಯಪ್ನಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.